ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಕ್ಕೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂದರೆ, ಈ ಮೀನ ರಾಶಿಯವರಿಗೆ ಫೆಬ್ರವರಿ ತಿಂಗಳಿನಲ್ಲಿ ಹೇಗಿರಲಿದೆ ಭವಿಷ್ಯ, ಈ ಫೆಬ್ರವರಿ ತಿಂಗಳು ಮೀನ ರಾಶಿಯವರಿಗೆ ಏನೆಲ್ಲ ಅದೃಷ್ಟಗಳನ್ನು ತರಲಿದೆ, ಈ ತಿಂಗಳು ಉಂಟಾಗ್ತಿರುವಂತಹ ಗ್ರಹ ಸಂಚಾರದಿಂದಾಗಿ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ, ಈ ತಿಂಗಳು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿ, ಆರೋಗ್ಯ, ವೈವಾಹಿಕ ಜೀವನ, ಆರ್ಥಿಕ ಸ್ಥಿತಿ, ಹಾಗೆಯೇ ಕೌಟುಂಬಿಕ ಜೀವನ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ಬೋದಾಗಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ಹಾಗೆಯೇ ಪ್ರತಿಯೊಬ್ಬ ರಾಶಿಯವರು ಕೂಡ ಈ ಗ್ರಹಗಳ ಸಂಚಾರದಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ಫೆಬ್ರವರಿ ತಿಂಗಳಿನಲ್ಲಿ ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಆ ರಾಶಿಗಳ ಪೈಕಿ ಈ ಮೀನ ರಾಶಿಯವರು ಕೂಡ ಈ ಫೆಬ್ರವರಿ ತಿಂಗಳಿನಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಅದೇನು ಆ ಬದಲಾವಣೆಗಳು, ಈ ತಿಂಗಳಿನಲ್ಲಿ ಅದೃಷ್ಟ ಇರಲಿದೆಯಾ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಓಡಿಸಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟೇ ತಿಳಿಸಿರೋ ಹಾಗೆ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ಮುಂಚಿತವಾಗಿ ಸಿಗ್ತಾ ಹೋಗ್ತದೆ. ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ಮೀನ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳು ಹೇಗಿರಲಿದೆ ಅನ್ನೋದನ್ನ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತಾನೆ. ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ. ಮೊದಲನೇದಾಗಿ 7ನೇ ಶನಿಯ ತೀವ್ರತೆ ಮತ್ತು ವಿದೇಶ ಯೋಗ ಈ ಮೀನ ರಾಶಿಯವರಿಗೆ ಇರಲಿದೆ ಸ್ನೇಹಿತರೆ. ಈ ಫೆಬ್ರವರಿ 2026 ಆಳವಾದ ಆತ್ಮಾವಲೋಕನ ಮತ್ತು ಅಧಿಕ ವೆಚ್ಚದ ತಿಂಗಳು ಅಂತಲೇ ಹೇಳ್ಬೋದು. ಶನಿಯು ನಿಮ್ಮ ರಾಶಿಯಲ್ಲಿ 1ನೇ ಮನೆಯಲ್ಲಿ ಕುಳಿತಿರುವುದರಿಂದ ನೀವು 7ನೇ ಶನಿಯ ಅತ್ಯಂತ ಕಠಿಣ ಹಂತವನ್ನು ಅನುಭವಿಸ್ತಿದ್ದೀರಿ. ಇದು ಜವಾಬ್ದಾರಿಗಳ ಹೊರೆ ಮತ್ತು ಸ್ವಲ್ಪ ಮಟ್ಟದ ಹೊಂಟಿತನವನ್ನು ಕೂಡ ಈ ರಾಶಿಯವರಿಗೆ ನೀಡಿರ್ಬೋದು. ಅದೇ ಸಮಯದಲ್ಲಿ ನಿಮ್ಮ 12ನೇ ಮನೆಯಲ್ಲಿ ಕುಂಭ ರಾಶಿಯಲ್ಲಿ ಬೃಹತ್ ಗ್ರಹಗಳ ಸಮಾಗಮವಾಗ್ತಾ ಹೋಗ್ತದೆ. ಸೂರ್ಯ, ಬುಧ, ಶುಕ್ರ ಮತ್ತು ರಾಹು ಇಲ್ಲಿ ಸೇರಿರೋದ್ರಿಂದ ನಿಮ್ಮ ಗಮನವು ವಿದೇಶಿ ವ್ಯಾಪಾರಗಳು, ಆಧ್ಯಾತ್ಮ ಅಥವಾ ದೈನಂದಿನ ಜಂಜಾಟದಿಂದ ದೂರ ಸರಿಯುತ್ತಾ ಇರುತ್ತದೆ ಸ್ನೇಹಿತರೆ. ಲೌಕಿಕ ಯಶಸ್ಸು ಸಿಕ್ಕರೂ ಕೂಡ ಮನಸ್ಸು ಶಾಂತಿ ಮತ್ತು ವಿಶ್ರಾಂತಿಯನ್ನು ಈ ಟೈಮ್ನಲ್ಲಿ ಬಯಸಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ಮೀನ ರಾಶಿಯವರಿಗೆ ಈ ತಿಂಗಳು ಆಗ್ತಿರುವಂತಹ ಪ್ರಮುಖ ಗ್ರಹ ಸಂಚಾರಗಳನ್ನು ನೋಡ್ತಾ ಬರೋದಾದರೆ, ಶನಿ ಗ್ರಹದ ವಿಚಾರಕ್ಕೆ ಬಂದ್ಬಿಡೋಣ. 7ನೇ ಶನಿಯ ಸ್ಥಾನದಲ್ಲಿ 1ನೇ ಮನೆಯಲ್ಲಿ ಶನಿ ಇರುವ ಕಾರಣ ಈ ಫೆಬ್ರವರಿ ತಿಂಗಳಿನಲ್ಲಿ ನಿಮ್ಮ ಮಾನಸಿಕ ಒತ್ತಡ ಹೆಚ್ಚಾಗಲಿದೆ. ಶಿಸ್ತು ಮತ್ತು ವಿಳಂಬ ಈ ಟೈಮ್ನಲ್ಲಿ ಉಂಟಾಗಲಿದೆ ಸ್ನೇಹಿತರೆ. ಈ ಕ್ಷೇತ್ರಗಳಲ್ಲಿ ಶನಿಯು ಪ್ರಭಾವವನ್ನು ಈ ರಾಶಿಯವರ ಮೇಲೆ ಬೀರಲಿದ್ದಾರೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 11ನೇ ಮನೆಯ ಉಚ್ಚ ಸ್ಥಾನದಲ್ಲಿ ಅದಾದ ನಂತರ 12ನೇ ಮನೆಗೆ ಪ್ರವೇಶವನ್ನು ಮಾಡೋ ಕಾರಣ ಈ ರಾಶಿಯವರು ಭಾರಿ ಧನಲಾಭವನ್ನು ಕಾಣ್ತಾ ಹೋಗ್ತೀರಿ. ಹಠಾತ್ ಖರ್ಚು ಕೂಡ ಅದೇ ರೀತಿಯಲ್ಲಿ ಈ ತಿಂಗಳಿನಲ್ಲಿ ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 12ನೇ ಮನೆಯ ಕುಂಭ ರಾಶಿಯಲ್ಲಿ ಸೂರ್ಯ ಇರಲಿದ್ದು ಆರೋಗ್ಯದ ವಿಚಾರದಲ್ಲಿ ಮತ್ತು ವಿದೇಶಿ ಸಂಬಂಧಗಳ ವಿಚಾರದಲ್ಲಿ ಸೂರ್ಯನು ಪ್ರಭಾವವನ್ನು ಬೀರೋ ಕಾರಣ ಆರೋಗ್ಯದಲ್ಲಿ ಏರುಪೇರು ಮತ್ತು ವಿದೇಶಿ ಸಂಬಂಧಗಳಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ನೀವು ಕಾಣ್ಬೋದಾಗಿದೆ ಸ್ನೇಹಿತರೆ. ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ, 12ನೇ ಮನೆಯ ಕುಂಭ ರಾಶಿಯಲ್ಲಿ ಬುಧನು ಇರುವ ಕಾರಣ ಈ ರಾಶಿಯವರು ಆರೋಗ್ಯದಲ್ಲಿ ನಿದ್ರಾಹೀನತೆ ಮತ್ತು ವ್ಯಾಪಾರದಲ್ಲಿ ವೆಚ್ಚವನ್ನು ಕಾಣ್ತಾ ಹೋಗ್ತೀರಿ ಸ್ನೇಹಿತರೆ. ಇನ್ನು ನಿಮ್ಮ ರಾಶಿ ಅಧಿಪತಿ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, 4ನೇ ಮನೆಯ ಮಿಥುನ ರಾಶಿಯಲ್ಲಿ ಗುರು ಇರಲಿದ್ದು ಕೌಟುಂಬಿಕ ಶಾಂತಿ ಮತ್ತು ಆಸ್ತಿಯ ವಿಚಾರದಲ್ಲಿ ಸಾಕಷ್ಟು ಪ್ರಭಾವವನ್ನು ಗುರುವು ಬೀರಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಮೀನ ರಾಶಿಯವರಿಗೆ ಈ ಫೆಬ್ರವರಿ ತಿಂಗಳಿನಲ್ಲಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ಕಂಡಿದ್ದೀರಿ ಅನ್ನೋದರ ವಿಚಾರಕ್ಕೆ ಬರೋದಾದರೆ, ಫೆಬ್ರವರಿ ಮೊದಲ 3 ವಾರಗಳು ಅಂದರೆ ಈ ವಾರಗಳಂದು ಆರ್ಥಿಕ ಲಾಭಕ್ಕೆ ಬಹಳಷ್ಟು ಪೂರಕವಾದಂತಹ ವಾರಗಳಾಗಿರ್ತವೆ. 11ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಮಂಗಳನ ಪ್ರಭಾವ ಉಂಟಾಗುವ ಕಾರಣ ಹಳೆಯ ಬಾಕಿ ಹಣ ವಸೂಲಿಯಾಗಲಿದೆ ಅಥವಾ ಲಾಭದಾಯಕ ಒಪ್ಪಂದಗಳು ಕೂಡ ಕುದುರಲಿದೆ. ವೃತ್ತಿ ಜೀವನದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಮನ್ನಣೆಯೂ ಕೂಡ ಸಿಗಲಿದ್ದು, ಆದರೆ ಗ್ರಹಗಳು 12ನೇ ಮನೆಗೆ ಸೇರಿದಂತೆ ಪರಿಸ್ಥಿತಿಯು ಕೂಡ ಬದಲಾಗಲಿದೆ. ಕೆಲಸದ ಬಗ್ಗೆ ಒಂದು ರೀತಿಯ ವೈರಾಗ್ಯವೂ ಈ ರಾಶಿಯವರಿಗೆ ಬರ್ಬೋದು. ಕಚೇರಿ ರಾಜಕೀಯ ನಿಮ್ಮನ್ನು ಕಾಡ್ಬೋದು ಸ್ನೇಹಿತರೆ. ಅದರಲ್ಲೂ MNC ಹಾಗೆ ರಫ್ತು ಆಮದು ಅಥವಾ ಆಸ್ಪತ್ರೆ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಈ ತಿಂಗಳು ಬಹಳ ಅದ್ಭುತವಾದಂತಹ ತಿಂಗಳು ಅಂತಲೇ ಹೇಳ್ಬೋದು. ವಿದೇಶಿ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಬಹಳಷ್ಟು ಯಶಸ್ಸು ಸಿಗಲಿದ್ದು,
ಸ್ಥಳೀಯ ವ್ಯಾಪಾರಸ್ಥರು ತಿಂಗಳ ಕೊನೆಯ ವಾರದಲ್ಲಿ ನಷ್ಟ ಅಥವಾ ಕಳ್ಳತನದ ಬಗ್ಗೆ ಬಹಳಷ್ಟು ಎಚ್ಚರಿಕೆಯಿಂದ ಈ ರಾಶಿಯವರು ಇರಬೇಕಾಗಿರ್ತದೆ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಈ ಫೆಬ್ರವರಿ ತಿಂಗಳಿನಲ್ಲಿ ಈ ಮೀನ ರಾಶಿಯವರು ಕಾಣ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿ ಮತ್ತು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಆರ್ಥಿಕವಾಗಿ ಇದು ಲಾಭದಾಯಕ ಮತ್ತು ವೆಚ್ಚದ ನಡುವಿನ ಓಟ ಅಂತಲೇ ಹೇಳ್ಬೋದು. ಏಕೆಂದರೆ ಖರ್ಚುಗಳು ಕೂಡ ಹಾಗೆ ಇರ್ತವೆ, ಹಾಗೆ ಈ ಟೈಮ್ನಲ್ಲಿ ಲಾಭವೂ ಕೂಡ ಉತ್ತಮ ರೀತಿಯಲ್ಲಿ ಬರಲಿದೆ. 11ನೇ ಮನೆಯ ಮಂಗಳನು ಹಣವನ್ನು ತಂದರೆ 12ನೇ ಮನೆಯ ಗ್ರಹಗಳ ಸಂಗಮವು ತುಂಬಿದ ಕೊಡಕ್ಕೆ ತೂತು ಬಿದ್ದಂತೆ ಮಾಡಲಿದೆ. ಅಂದರೆ ನಿಮ್ಮ ಹಣ ಒಂದು ಕಡೆ ಬಂದರೆ ಇನ್ನೊಂದು ಕಡೆ ವ್ಯಯವಾಗ್ತಾ ಹೋಗ್ತದೆ. ವೈದ್ಯಕೀಯ ವೆಚ್ಚಗಳಿರ್ಬೋದು, ವಾಹನ ರಿಪೇರಿ ಅಥವಾ ಐಷಾರಾಮಿ ವಸ್ತುಗಳಿಗಾಗಿ ಅನಿರೀಕ್ಷಿತವಾಗಿ ಹಣ ವ್ಯಯವಾಗ್ಬೋದು ಸ್ನೇಹಿತರೆ. 12ನೇ ಮನೆಯ ರಾಹುವಿನಿಂದಾಗಿ ಗುಪ್ತ ಹೂಡಿಕೆಗಳು ಅಥವಾ ಜೂಜಾಟದ ಕಡೆಗೆ ನೀವು ಬಹಳಷ್ಟು ಆಕರ್ಷಿತರಾಗ್ಬೋದು. ಹಣ ಕಳೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಿ. ಈ ತಿಂಗಳು ಯಾರನ್ನ ಅತಿಯಾಗಿ ನಂಬಿ ಸಾಲವನ್ನು ನೀಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಏಕೆಂದರೆ ಆ ಹಣ ವಾಪಸ್ ಬರುವಂತಹ ಚಾನ್ಸಸ್ ತುಂಬ ಕಡಿಮೆ ಇರಲಿದೆ ಸ್ನೇಹಿತರೆ. ಬಜೆಟ್ ಹಾಕಿಕೊಂಡು ನಡೆಯುವುದು ಅತ್ಯಗತ್ಯವಾಗಿರೋದ್ರಿಂದ ಆರ್ಥಿಕತೆಯ ವಿಚಾರದಲ್ಲಿ ಒಂದಿಷ್ಟು ಉಳಿತಾಯವನ್ನು ಮಾಡಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಈ ರಾಶಿಯವರು ನೀಡಬೇಕಾಗಿರ್ತದೆ. ಲಗ್ನದಲ್ಲಿರುವಂತಹ ಶನಿ ಮತ್ತು 12ನೇ ಮನೆಯ ಗ್ರಹಗತಿಗಳು ನಿದ್ರಾಹೀನತೆ, ಪಾದದ ನೋವು ಅಥವಾ ಕಣ್ಣಿನ ಸಮಸ್ಯೆಗಳನ್ನು ಈ ರಾಶಿಯವರಿಗೆ ನೀಡಬಹುದು. ಮಾನಸಿಕವಾಗಿ ಸ್ವಲ್ಪ ಆತಂಕವಿದ್ದರೂ ಅಥವಾ ಖಿನ್ನತೆಯ ಭಾವನೆ ಕಾಡಿದರೂ ಫೆಬ್ರವರಿ 23ರಂದು ಮಂಗಳನು 12ನೇ ಮನೆಗೆ ಪ್ರವೇಶಿಸಿ ರಾಹುವಿನೊಂದಿಗೆ ಸೇರಿದಾಗ ಜ್ವರ ಅಥವಾ ಸೋಂಕಿನಿಂದ ಆಸ್ಪತ್ರೆಗೆ ದಾಖಲಾಗುವಂತಹ ಪ್ರಸಂಗವೂ ಕೂಡ ಬರ್ಬೋದು. ಆದ್ದರಿಂದ ಬಹಳಷ್ಟು ಎಚ್ಚರಿಕೆಯಿಂದ ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡ್ತಾ ಬನ್ನಿ. ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯಿರಿ ಸ್ನೇಹಿತರೆ. ಈ ತಿಂಗಳು ನಿದ್ರೆಯೇ ನಿಮ್ಮ ಅತ್ಯುತ್ತಮವಾದಂತಹ ಔಷಧಿ ಆಗಿರೋದ್ರಿಂದ ಬಹಳಷ್ಟು ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಪಾದಗಳಿಗೆ ಗಾಯವಾಗದಂತೆ ಬಹಳಷ್ಟು ಜಾಗರೂಕರಾಗಿ ಇರಿ ಸ್ನೇಹಿತರೆ. ಹಾಗೆಯೇ ಈ ರಾಶಿಯವರು ಪ್ರಮುಖವಾಗಿ ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಬೇಕು. ಏಕೆಂದರೆ ವ್ಯಾಯಾಮ ಮತ್ತು ಧ್ಯಾನವು ನಿಮ್ಮ ಜೀವನದ ಒಂದು ಪ್ರಮುಖ ಅಂಗ ಅಂತಲೇ ಹೇಳ್ಬೋದು. ಇದು ನಿಮ್ಮ ದೈಹಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿಯನ್ನು ವೃದ್ಧಿ ಮಾಡೋ ಕಾರಣ ಇದು ಬಹಳ ಅವಶ್ಯಕವಾಗಿರ್ತದೆ. ಅದರಿಂದ ಇದನ್ನು ಅಳವಡಿಸ್ಕೊಳ್ತಾ ಬನ್ನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಕೌಟುಂಬಿಕ ಜೀವನದ ವಿಚಾರದಲ್ಲಿ 4ನೇ ಮನೆಯಲ್ಲಿರುವಂತಹ ಗುರುವು ರಕ್ಷಾ ಕವಚದಂತೆ ಕೆಲಸವನ್ನು ಮಾಡಲಿದ್ದಾರೆ. ಹೌದು ಸ್ನೇಹಿತರೆ, ವೈಯಕ್ತಿಕ ಒತ್ತಡದ ನಡುವೆಯೂ ಮನೆಯ ವಾತಾವರಣವು ತುಲನಾತ್ಮಕವಾಗಿ ಶಾಂತವಾಗಿ ಈ ಟೈಮ್ನಲ್ಲಿ ಇರಲಿದೆ. ಮನೆಯಲ್ಲಿ ಸಮಯ ಕಳೆಯುವುದು ನಿಮಗೆ ನೆಮ್ಮದಿಯನ್ನು ನೀಡಲಿದೆ. ತಾಯಿಯ ಬೆಂಬಲವೂ ಕೂಡ ಈ ರಾಶಿಯವರಿಗೆ ಸಿಗಲಿದೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ಬೋದಾಗಿದ್ದು, ದಾಂಪತ್ಯ ಜೀವನದಿಂದ ಸಂಗಾತಿಯೊಂದಿಗೆ ಒಂದು ರೀತಿಯ ಅಂತರ ಅಥವಾ ಶೀತಲ ಸಮರ ಏರ್ಪಾಡಾಗ್ಬೋದು. ಶನಿಯ ಪ್ರಭಾವದಿಂದ ನೀವು ಅತಿಯಾದ ಗಂಭೀರ ಸ್ವಭಾವದವರು ಕೂಡ ಆಗ್ಬೋದು ಸ್ನೇಹಿತರೆ. ಕೆಲಸದ ನಿಮಿತ್ತ ಸಂಗಾತಿಯಿಂದ ದೂರವಿರಬೇಕಾದಂತಹ ಪ್ರಸಂಗವೂ ಕೂಡ ಈ ರಾಶಿಯವರಿಗೆ ಬರ್ಬೋದು. ಯಾವುದೇ ವಿಷಯವನ್ನು ಗುಟ್ಟಾಗಿ ಇಡಲಿಕ್ಕೆ ಹೋಗಬೇಡಿ. ಪಾರದರ್ಶಕ ಇದ್ದರೆ ತಪ್ಪು ತಿಳುವಳಿಕೆಗಳು ಕೂಡ ತಡೆಯಬಹುದು. ಅದರಿಂದ ಕುಟುಂಬ ಜೀವನದ ಮತ್ತು ಸಂಬಂಧಗಳ ವಿಚಾರದಲ್ಲಿ ಪಾರದರ್ಶಕತೆಯನ್ನು ಇರುವುದು ಬಹಳ ಮುಖ್ಯವಾಗಿರ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರ ಶೈಕ್ಷಣಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಇದು ಹಸಿರು ನಿಶಾನೆ ಅಂತಲೇ ಹೇಳ್ಬೋದು. ವೀಸಾ ಅನುಮೋದನೆ ಮತ್ತು ವಿದೇಶಿ ವಿಶ್ವವಿದ್ಯಾಲಯಗಳ ಪ್ರವೇಶಕ್ಕೆ ಇದು ಸಕಲ ಸಮಯ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆದರೆ ಸ್ಥಳೀಯವಾಗಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಈ ಟೈಮ್ನಲ್ಲಿ ಕಾಡ್ಬೋದು. ಮನಸ್ಸು ಸದಾ ಹಗಲುಗನಸು ಅಥವಾ ಮನೋರಂಜನೆಯತ್ತ ಸಾಗ್ತಾ ಹೋಗ್ತದೆ. ಶನಿಯ ಶಿಸ್ತು ಮತ್ತು ಗುರುವಿನ ಮಾರ್ಗದರ್ಶನವನ್ನು ಅನುಸರಿಸುವುದು ಈ ರಾಶಿಯವರಿಗೆ ಬಹಳ ಮುಖ್ಯವಾಗಿರ್ತದೆ. ಲೈಬ್ರರಿಯಂತಹ ಶಾಂತ ಪ್ರದೇಶಗಳಲ್ಲಿ ಕುಳಿತು ಓದುವುದು ನಿಮಗೆ ಲಾಭದಾಯಕವಾಗಿರೋದರಿಂದ ಈ ಟೈಮ್ನಲ್ಲಿ ಸಾಕಷ್ಟು ಸಮಯಕ್ಕೆ ಬೆಲೆಯನ್ನು ನೀಡ್ತಾ ಬನ್ನಿ. ಶನಿಯು ಶಿಸ್ತಿಗೆ ಹೆಚ್ಚಿನ ಮಹತ್ವವನ್ನು ಕೊಡೋದರಿಂದ ಶಿಸ್ತಿನಿಂದ ಸಮಯ ಪರಿಪಾಲನೆಯನ್ನು ಮಾಡಿಕೊಂಡು ಓದಿನಂಥ ಗಮನವನ್ನು ಕೊಟ್ಟಿದ್ದೇ ಆದರೆ ಈ ರಾಶಿಯವರು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣಿರುವ ಜೊತೆಗೆ ಉತ್ತಮವಾದಂತಹ ಫಲಿತಾಂಶಗಳನ್ನು ಕೂಡ ಕಾಣ್ಬೋದಾಗಿದೆ. ಅದರಲ್ಲೂ ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಅಂದ್ಕೊಂಡಿರೋ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ಫೆಬ್ರವರಿ ತಿಂಗಳು ಮಾಡಿಸಿದಂತಹ ತಿಂಗಳು ಅಂತಲೇ ಹೇಳ್ಬೋದು. ಇದರಿಂದ ನಿಮ್ಮ ಜೀವನವನ್ನು ನಿರೂಪಣೆ ಮಾಡ್ಕೊಳ್ಬೋದಾಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಈ ರಾಶಿಯವರು ಫೆಬ್ರವರಿ ತಿಂಗಳಿನಲ್ಲಿ ಮಾಡಬೇಕಾಗಿರುವಂತಹ ವೈದಿಕ ಪರಿಹಾರಗಳೇನು,
ಹಾಗೆಯೇ 7ನೇ ಶನಿಯ ಪ್ರಭಾವವನ್ನು ತಗ್ಗಿಸಲು ಮತ್ತು 12ನೇ ಮನೆಯ ಗೊಂದಲವನ್ನು ನಿವಾರಿಸಲು ಈ ಮೀನರಾಶಿಯವರು ಮಾಡಬೇಕಾದಂತಹ ಸರಳ ಪರಿಹಾರಗಳೇನು ಎಂಬುದನ್ನು ನೋಡ್ತಾ ಬರೋದಾದರೆ, ಪ್ರತಿದಿನ ಹನುಮಾನ್ ಚಾಲಿಸವನ್ನು ಪಠಿಸೋದ್ರಿಂದ ಶನಿಯ ಪ್ರಭಾವ ಮತ್ತು ಮಾನಸಿಕ ಭಯ ನಿವಾರಣೆಯಾಗ್ತಾ ಹೋಗ್ತದೆ ಸ್ನೇಹಿತರೆ. ಇದು ಅತ್ಯಂತ ಮುಖ್ಯ ಪರಿಹಾರ ಅಂತಲೇ ಹೇಳ್ಬೋದು. ಇನ್ನು ದಾನದ ವಿಚಾರಕ್ಕೆ ಬರೋದಾದರೆ, 12ನೇ ಮನೆಯ ದೋಷ ನಿವಾರಣೆಗೆ ಅಗತ್ಯವಿರುವವರಿಗೆ ಹಾಸಿಗೆ, ದಿಂಬು ಅಥವಾ ಕಂಬಳಿಯನ್ನು ದಾನ ಮಾಡಿ. ಇದು ನಿದ್ರಾಹೀನತೆಯ ಸಮಸ್ಯೆ ನಿವಾರಿಸಲು ಬಹಳಷ್ಟು ಸಹಾಯವನ್ನು ಮಾಡ್ತದೆ ಅಂತಲೇ ಹೇಳ್ಬೋದು. ಇನ್ನು ರೋಗಿಗಳ ಸೇವೆಯನ್ನು ಮಾಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಆಸ್ಪತ್ರೆಯಲ್ಲಿ ಭೇಟಿ ನೀಡಿ ಬಡ ರೋಗಿಗಳಿಗೆ ಹಣ್ಣು ಅಥವಾ ಔಷಧಿಗಳನ್ನು ನೀಡಿ. ಅನಾರೋಗ್ಯದವರ ಸೇವೆ ಮಾಡುವುದು 12ನೇ ಮನೆಯ ಶಕ್ತಿಯನ್ನು ಧನಾತ್ಮಕವಾಗಿ ಬಳಸಲು ಉತ್ತಮವಾದಂತಹ ದಾರಿ ಅಂತಲೇ ಹೇಳ್ಬೋದು. ಹಾಗೆಯೇ ಪ್ರತಿ ಸೋಮವಾರದಂದು ಶಿವನಿಗೆ ಹಾಲು ಅಥವಾ ನೀರಿನಿಂದ ಅಭಿಷೇಕವನ್ನು ಮಾಡೋದರಿಂದ ನಿಮಗೆ ಮಾನಸಿಕ ಶಾಂತಿಯೂ ಕೂಡ ಸಿಗಲಿದೆ ಸ್ನೇಹಿತರೆ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ. ಇದರಿಂದ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ. ಪ್ರತಿ ಗುರುವಾರದಂದು ಓಂ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಜಪಿಸಿ. ಇದರಿಂದ ಆ ಗುರುವಿನ ಅನುಗ್ರಹವೂ ಕೂಡ ಈ ರಾಶಿಯವರಿಗೆ ಸಿಗಲಿದೆ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರ್ತಾ ಹೋಗ್ತದೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಗುರುಭ್ಯೋ ನಮಃ, ಓಂ ನಮಃ ಶಿವಾಯ, ಓಂ ಹನುಮಂತಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ದೇವರು ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.